10 ವರ್ಷದಿಂದ 89 ಲೀಕ್ಸ್ ಆಗಿದೆ. ಅದರಲ್ಲಿ 48 ರೀ ಎಕ್ಸಾಮಿನೇಷನ್ ತಗೊಂಡಿದ್ದಾರೆ, 22 ಕೇಸ್ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲೇಷನ್ಸ್ ಮಾಡಿದ್ದಾರೆ. ಇಷ್ಟು ಅವ್ಯವಹಾರ ಆಗ್ತಾನೆ ಇದೆ. ಆದರೆ ಪ್ರತಿ ಸರಿ ಮುಚ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ನೀಟ್ ಎಕ್ಸಾಮ್ ಆಗಲಿ, CBSE ಎಕ್ಸಾಮ್ ಆಗಲಿ, ಪ್ರತಿ ಸರಿ ನಾವೆಲ್ಲ ಎತ್ತಿಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅಸೆಂಬ್ಲಿದಲ್ಲೆಲ್ಲ, ಪಾರ್ಲಿಮೆಂಟ್ ಅಲ್ಲ, ಎಲ್ಲಾ ಕಡೆ ಮಾತಾಡಿದ್ರು ಕೂಡ ಏನಾಗ್ತಾ ಇಲ್ಲ. ಆದರೆ ಈ ಸರಿ ಮಾತ್ರ ಪ್ರೂಫ್ ಸಮೇತ ಹುಡುಗರು, ಸಣ್ಣ ಹುಡುಗರು ತೆಗೆದು ಇದು ಎತ್ತಿಟ್ಟಿದ್ದಾರೆ. ಬಿಜೆಪಿದವರು ನಾಗ್ಪುರ್ ಪ್ರೆಸ್ಸಿಗೆ ಶಿಫ್ಟ್ ಮಾಡಿ ಎಕ್ಸಾಮಿನೇಷನ್ ಪೇಪರ್ಗಳು ಅಲ್ಲಿಂದ ಪ್ರಿಂಟ್ ಆಗಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿದೆ. 10 ಲಕ್ಷ ರೂಪಾಯಿಯಿಂದ ವ್ಯವಹಾರ ಸ್ಟಾರ್ಟ್ ಆಗಿರೋದು ಕೋಟ್ಯಾಂತರ ಗಟ್ಟಲೆ ಹೋಗಿದೆ. ನಾಗ್ಪುರಿಂದ ರಾಜಸ್ಥಾನಿಗೆ ಹೋಗಿದೆ, ರಾಜಸ್ಥಾನದಿಂದ ಕೇರಳಕ್ಕೆ ಬಂದಿದೆ. ಅಲ್ಲಿ 10 ಲಕ್ಷ, ಅಲ್ಲಿ 25 ಲಕ್ಷ, ಮುಂದೆ 50 ಲಕ್ಷ, ಹಂಗೆ ಎಷ್ಟು ಕೋಟಿ ಆಗಿದೆ. ಅದನ್ನ ಎತ್ತಿಡ್ತಕ್ಕಂಥ ಜನರಿಗೆ ಇಷ್ಟು ಕಷ್ಟ ಆಗಿದೆ. ಇವತ್ತು ಅದೇನಂತೀರಿ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವತ್ತು ಹುಡುಗರಿಗೆ ನ್ಯಾಷನಲ್ ಟಾರ್ಚರಿಂಗ್ ಏಜೆನ್ಸಿ ಆಗಿದೆ. ಹುಡುಗರು ಇವತ್ತು ಇಷ್ಟು ನೋವು ಪಡ್ತಾ ಇದ್ದಾರೆ. ನೀಟ್ ಎಕ್ಸಾಮ್ಗಳು ಬರ್ದಂದ್ರೆ ಇಷ್ಟು ಸೂಸೈಡ್ಗಳು ಆಗಿದೆ. ಅಕೌಂಟೆಡ್ ಅನ್ಅಕೌಂಟೆಡ್ ಗೊತ್ತಿಲ್ಲ. ಆದ್ರೂ ಕೂಡ ಒಂದು ಮಿನಿಸ್ಟ್ರಿ ಆಗ್ಲಿ, ಸರ್ಕಾರ ಆಗ್ಲಿ, ಒಂದು ಸಾರಿ ಇಲ್ಲ, ಒಂದು ಏನೇನೂ ಇಲ್ಲ, ಕಾಳಜಿ ಇಲ್ಲ. ಆ ಟೈಪ್ ಇವತ್ತು ನಡವಳಿಕೆ ಬಿಜೆಪಿ ಸರ್ಕಾರ ಇದೆ. ಅದಲ್ಲದೆ CBSE ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ. OSM ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂತ ಮಾಡಿ ಅದು ಇಷ್ಟು ಫೇಲಿಯರ್ ಆಗಿದೆ. ಇವತ್ತು ಇದರಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಪೇಪರ್ನ ಸ್ಕ್ಯಾನ್ ಮಾಡಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಿಂದ ಪೇಪರ್ ಕರೆಕ್ಷನ್. ಅದರಲ್ಲಿ ಬ್ಲರ್ ಬಂದ್ರೆ ಮಾರ್ಕ್ಸ್ ಇಲ್ಲ. ಇನ್ನೊಬ್ಬನ ಆನ್ಸರ್ ಶೀಟ್ ಇನ್ನೊಬ್ಬನ ಕಡೆ, ಅವನ್ ಶೀಟ್ ಯಾವನಿಗೆ ಹೆಚ್ಚಿಗೆ ಬೇಕಾಗಿದೆ ಒಳ್ಳೆ ಶೀಟ್ ತಗೊಂಡು ಇದರಲ್ಲಿ ಇಟ್ಟು ಸ್ಕ್ಯಾನ್ ಮಾಡಿ ಪೇಪರ್ ಮಾರ್ಕ್ಸ್ ಏರಿಸ್ತಾ ಇದ್ದಾರೆ. ಅದನ್ನ ಬೆಂಗಳೂರು ಹುಡುಗರು ಬೇರೆ ಏನಂತಾರೆ, ಅವರಿಗೆ ಎಥಿಕಲ್ ಹ್ಯಾಕರ್ಸ್ ಅಂತಾರೆ, ವಿಸಿಲ್ ಬ್ಲೋವರ್ಸ್. ಅವರು ಬಂದು ಇವತ್ತು ಹುಡುಗರು ಆ ಪೋರ್ಟಲ್ನೇ ಹ್ಯಾಕ್ ಮಾಡಿದ್ದಾರೆ. ಪೋರ್ಟಲ್ ನಲ್ಲಿ ಹ್ಯಾಕ್ ಮಾಡಿ ಏನೇನು ಅವ್ಯವಹಾರ ನಡೀತಾ ಇದೆ ಅನ್ನೋದನ್ನ ಇವತ್ತು ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಇದು ಆಗ್ತಕ್ಕಂತ ಇಂಥ ಒಂದು 4 ಲಕ್ಷ ಸ್ಟೂಡೆಂಟ್ಸ್ ಚೆಕ್ಕಿಂಗ್ ಹಾಕಿದ್ದಾರೆ. 4 ಲಕ್ಷ ಸ್ಟೂಡೆಂಟ್ಸ್ ರೀಕೌಂಟಿಂಗ್ ಅಂತ ನಾವೇನ್ ಹೇಳ್ತೀವಿ, ರೀಚೆಕ್ಕಿಂಗಿಗೆ ಕೇಳಿದ್ದಕ್ಕೆ 4 ಲಕ್ಷ ಸ್ಟೂಡೆಂಟ್ಸ್ ಎಲ್ಲ ಸರಿಯಾಗಿದೆ. ಅಂದ್ರೆ ತಪ್ಪಾಗಿರೋದು ಅಷ್ಟು ಅವ್ಯವಹಾರ ಆಗಿದೆ. ಅದಲ್ಲದೆ ಗೌರ್ಮೆಂಟ್ ಏನ್ ಹೇಳುತ್ತೆ, NTA ಏನ್ ಹೇಳುತ್ತೆ, ಎಲ್ಲಿ ಲೀಕ್ ಇಲ್ಲ. ಇವತ್ತಿಗೂ ನಮ್ಮ ಯೂನಿಯನ್ ಮಿನಿಸ್ಟರ್ ಬಂದು ಎಲ್ಲಿ ಹೊರಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ, ಒಂದು ಮಾತು ಮಾತಾಡ್ತಾ ಇಲ್ಲ. ಈಗ PM ಅವರು ಮನ್ ಕಿ ಬಾತ್ ನಲ್ಲಿ ಎಲ್ಲರಿಗೂ ಹೇಳ್ತಾರೆ, ಸ್ಟೂಡೆಂಟ್ಸ್ ಓದ್ರಿ, ಬೆಳೀರಿ, ಉದ್ಧಾರ ಆಗ್ರಿ ಅಂತ. ಮನ್ ಕಿ ಬಾತ್ ಪ್ರತಿ ಯಾವುದೇ ಒಂದು ನೀಟ್ ಎಕ್ಸಾಮ್ ಇರ್ಲಿ, ಯಾವುದೇ ಒಂದು ಎಕ್ಸಾಮ್ ಇರ್ಲಿ, ನೀವು ಓದ್ಬೇಕು, ನಿಮ್ದು ನಮ್ಮ ದೇಶದ ನೀವು ಭವಿಷ್ಯ ಅಂತಂತ ಹೇಳ್ತಾರೆ. ಹಿಂದೆ ಈ ಟೈಪ್ ಮಾಡ್ತಾರೆ, ದುಡ್ಡಿದ್ದವ್ರ ತಲೆ ಹಿಂಗ್ ಮಾಡ್ತಾರೆ, ಪೇಪರ್ ಲೀಕ್ಗಳು ಮಾಡ್ತಾರೆ. ರೈಲ್ವೆ ಇರ್ಲಿ, ಅಕೌಂಟ್ಸ್ ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, ಟೀಚರ್ ಸೆಲೆಕ್ಷನ್ಸ್ ಇರ್ಲಿ, ಪ್ರತಿಯೊಂದು UP, ಬಿಹಾರ್ ಆಗ್ಲಿ, ಎಲ್ಲೇ ಆಗ್ಲಿ, ಹೈಯೆಸ್ಟ್ ಅಲ್ಲಿಂದನೇ ಆಗ್ತಾ ಇರೋದು. ಮತ್ತು ಆ ಲ್ಯಾಂಗ್ವೇಜ್ ಒಂದು ಇಟ್ಟು ಎಲೆಕ್ಷನ್ಗಳಲ್ಲಿ, ಈ ಟೆಸ್ಟ್ಗಳಲ್ಲಿ ಸೌತ್ ಇಂಡಿಯನ್ಸ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಯಾವುದೇ ಎಕ್ಸಾಮ್ ಆಗ್ಲಿ ಹಿಂದಿ ಇದರಲ್ಲಿ ಬರೆಸ್ತಾರೆ, ಅದರಲ್ಲಿ ಅವರಿಗೆಲ್ಲ ಲೀಕ್ ಮಾಡಿ ಅವರಿಗೆಲ್ಲ ಕೊಟ್ಟಿರ್ತಾರೆ. ನಮ್ಮ ಸೌತ್ ಇಂಡಿಯನ್ಸ್ಗೆ ಆದಷ್ಟು ಅನ್ಯಾಯ ಎಲ್ಲಿ ಆಗ್ತಾ ಇಲ್ಲ, ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಒಂದು ನಾಗ್ಪುರ್ ಹುಡುಗ ಆಲ್ ಇಂಡಿಯಾ ಟಿಕೆಟ್ ಬಂದಿದೆ, ಸೆಂಟರ್ ಎಲ್ಲಿ ಬಂದಿದೆ, ಅಬುದುಬೈ ಪ್ರಿಂಟ್ ಆಗಿದೆ. ಅಬುದುಬೈ ಸೆಂಟರ್ಗೆ ಹೋಗ್ಬೇಕಂತ ಅವನು ಎಕ್ಸಾಮ್ ಬರೀಲಿ. ಅದು ನ್ಯಾಷನಲ್ ನ್ಯೂಸ್ ಆಗಿದೆ, ಒಂದೇ ದಿನ ಬಂದಿದೆ, ನೆಕ್ಸ್ಟ್ ಡೇ ಇಂದ ಇಲ್ಲ. ನಮ್ದು ಇದು ಹೋರಾಟ ಇಲ್ಲಿಗೆ ಅಲ್ಲ, ಸಾಕಷ್ಟು ಇದೆ ಇನ್ನ ಮುಂದೆ. ಯೂತ್ ಕಾಂಗ್ರೆಸ್ ಮತ್ತು NSUI ಸೇರಿ ಬೀದಿಗೆ ಬಂದು ಕಾಲೇಜುಗಳಿಗೆ ಹೋಗಿ, ಸ್ಕೂಲ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿ, ಪ್ರತಿಭಟನೆ ಮಾಡಿ, ಅವರು ರೆಸಿಗ್ನೇಷನ್ ಕೊಡೋವರೆಗೂ ನಾವು ಬಿಡಲ್ಲ ಅಂತಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.